ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ನಾವು ಇಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ 5 kg. ಇವತ್ತಿಂದು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ವಿಡಿಯೋನ ಮಾಡ್ತಾ ಇದ್ದೀವಿ. ಇವಾಗ 5 kg ಮೆಣಸಿನ್ಕಾಯಿಗೆ ಮಸಾಲೆನ ಹುರ್ಕೋಬೇಕು ಆಶಾ. ಅದಕ್ಕೆ ಇಲ್ಲಿ ಫಸ್ಟು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಫಸ್ಟ್ ನೀವು ಫ್ಲೇಮನ್ನು ಇಟ್ಕೊಳ್ಳಿ. ಅದ್ರ ನಂತರ ಇವಾಗ ಇಲ್ಲಿ ನಾನು 1/4 kg ಅಷ್ಟು 250 ಗ್ರಾಮ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಕ್ಯೂಮನ್ ಸೀಡ್. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪ್ರತಿಭಾ. ಜೀರಿಗೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಇದರಿಂದ ನಮಗೆ ಆಸಿಡಿಟಿ ಪ್ರಾಬ್ಲಮ್ ಆಗಲಿ, ಗ್ಯಾಸ್ಟ್ರಿಕ್ ಆಗೋದಾಗ್ಲಿ, ಅಥವಾ ಹೊಟ್ಟೆಯಲ್ಲಿ ಉರಿ, ಎದೆಯಲ್ಲಿ ಉರಿ, ಯಾಕಂದ್ರೆ ಮೆಣಸಿನಕಾಯಿ ಮತ್ತೆ ಬೇರೆ ಮಸಾಲೆಗಳು ಹಾಕ್ತಿವಲ್ಲ ನಾವು ಮಸಾಲೆ ಖಾರಕ್ಕೆ, ಅದೆಲ್ಲಾನು ಕಂಟ್ರೋಲ್ ಮಾಡುತ್ತೆ, ಖಾರನೂ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು 250 ಗ್ರಾಮ್ ಅಷ್ಟು ಜೀರಿಗೆನ ತಗೊಳ್ಳಿ. ಅದು 5 kg ಮೆಣಸಿನಕಾಯಿ ಮೆಜರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಕೆಂಪದಾಗೆ ಆಗೋ ತನಕ ಹುರ್ಕೊಂಡು ಬರೋಣ. ಸೊ ನೋಡೋಷ್ಟೇ ಚಟಪಟ ಅಂತ ಸೌಂಡ್ ಬರ್ತಾ ಇದೆ, ಘಮ್ ಅಂತ ವಾಸನೆ ಬರ್ತಾ ಇದೆ. ಇವಾಗ ಫ್ಲೇಮ್ ಅನ್ನ ಲೋಲ್ ಮಾಡ್ಕೊಳ್ಳೋಣ. ಲೋಲ್ ಮಾಡ್ಕೊಂಡು ಇದನ್ನ ಇಮಿಡಿಯೇಟ್ ಆಗಿ ನಾವು ತಕ್ಕೊಳ್ಳೋಣ. ಎಲ್ಲಾನು ಆಶಾ ಹುರಿದಿರೋದು ಮಸಾಲೆನ ಹುರಿದ್ಬಿಟ್ಟು ಒಂದೇ ತಟ್ಟೆಗೆ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಸೆಪರೇಟ್ ಆಗಿ ಇಟ್ಕೋಬೇಕಂತ ಏನಿಲ್ಲ. ಸೊ ನೋಡಿ, ಈ ಥರ ಎಲ್ಲನೂ ನಾವು ಜೀರಿಗೆನ ಹುರ್ಕೊಂಡಿದ್ದೀವಿ. ಇದೆಲ್ಲ ಜೀರಿಗೆನೂ ಆಶಾ ನಾವು ಒಂದೇ ಪ್ಲೇಟಕ್ಕೆ ಹಾಕೊಳ್ಳೋಣ. ಬಟ್ ಆರ್ಯಾಕ್ಬೇಕು, ಇದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಹೌದು. ಓಕೆ. ನೋಡಿ, 25 ಗ್ರಾಮ್ ಅಷ್ಟು ಇಲ್ಲಿ ಲವಂಗನ ತಗೊಂಡಿರೋದು ಆಶಾ. ಮಸಾಲಾನ ಕರೆಕ್ಟ್ ಮೆಜರ್ಮೆಂಟಲ್ಲೇ ಹಾಕೋಬೇಕಲ್ವ ಪ್ರತಿಭಾ? ಹೌದು. ಇದಕ್ಕೆ ಸುಮ್ಮನೆ 1 ಡ್ರಾಪ್ ಅಷ್ಟು ಎಣ್ಣೆ ನೋಡಿ, ಅಷ್ಟೇ ಸಾಕು, ಜಾಸ್ತಿ ಬೇಡ. ಸೊ ಇದನ್ನ ಇವಾಗ ಪಟ್ ಅಂತ ಹುರ್ಕೋಬೇಕು. ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿನೇ ಇಟ್ಕೊಳ್ಳಿ. ಮಸಾಲೆಗಳನ್ನ ಹೊತ್ಕೋಬಾರದು, ಇಲ್ಲ ಅಂದ್ರೆ ಇದು ನಾವು 1 ವರ್ಷದ ತನಕ 2 ವರ್ಷದ ತನಕ ಸ್ಟೋರ್ ಮಾಡ್ಬೇಕಲ್ಲ ಆಶಾ. ಹೌದು. ಹಂಗಾಗಿ ನೋಡಿ, ಲವಂಗ ಕೂಡ ಚೆನ್ನಾಗಿ ಹುರ್ಕೊಂಡಿದೆ. ಈ ಸ್ವಲ್ಪ ಊದ್ದಂಗೆ ಆಗುತ್ತಲ್ಲ, ಅವಾಗ ಹುರಿದಿದೆ ಅಂತಲ್ವ ಪ್ರತಿಭಾ? ಹೌದು, ಈ ತರ ಹುರಿದಿರ್ಬೇಕು. ಲವಂಗ 1ಕ್ಕೆ 2 ಸೈಜ್ ಆಗುತ್ತೆ ಆಶಾ, ಡಬಲ್ ಸೈಜ್ ಆಗುತ್ತೆ, ಉಟ್ಕೊಳ್ಳುತ್ತೆ. ಆವಾಗ ಘಮ್ ಅಂತ ವಾಸನೆ ಬರುತ್ತೆ. ಅಷ್ಟರ ಮೇಲೆ ಗೊತ್ತಾಗುತ್ತೆ. ಇದನ್ನು ಕೂಡ ನಾವು ಜೀರಿಗೆ ಅದೆಲ್ಲ ತಕ್ಕೋತೀವಲ್ಲ, ಅದೇ ತಟ್ಟೆಯಲ್ಲಿ ಮಸಾಲೆನ ಹಾಕೋ ತಗೊಂಡು. ಇವಾಗ ನೋಡಿ, ಇಲ್ಲಿ ದಾಲ್ಚಿನಿನ ತಗೊಂಡಿರೋದು, ಚಕ್ಕೆ 25 ಗ್ರಾಮ್. ಸೊ ಎಲ್ಲಾನು 25 ಗ್ರಾಮ್ ತಗೊಳ್ಳಿ. ಇದಕ್ಕೂ ಒಂದೇ ಡ್ರಾಪ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಕಬ್ಬಣದ ತವೆ ಆಗಲಿ ಅಥವಾ ಕಬ್ಬಣದ ಬಾಣಲಿ ಆಗಲಿ, ದಪ್ಪ ತಳ ಇರೋದನ್ನೇ ನೀವು ಇಲ್ಲಿ ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಆದಷ್ಟು ಕಬ್ಬಣದ ಯೂಸ್ ಮಾಡಿದರೆ ಒಳ್ಳೆಯದು. ಹೌದು, ಯಾಕಂದರೆ ಇದು ಚೆನ್ನಾಗಿ ಬಿಸಿನೂ ಆಗಿರುತ್ತೆ, ಬೇಗ ಬಿಸಿ ಆಗುತ್ತೆ. ಹೌದು, ಮತ್ತೆ ತಣ್ಣಗಾಗಲ್ಲ, ಬೇಗ ತಣ್ಣಗನೂ ಆಗಲ್ಲ. ಮಸಾಲೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಹೌದು, ಮತ್ತು ಹೆಲ್ತ್ಗೆ ಒಳ್ಳೇದಲ್ಲ ಪ್ರತಿಭಾ? ಹೌದು ಆಶಾ, ನಾನ್ ಸ್ಟಿಕ್ಗಿಂತ. ಹೌದು. ಸೊ ಉತ್ತರ ಕರ್ನಾಟಕ ಮಸಾಲೆ ಖಾರನ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಸುಮಾರು ಕಮೆಂಟ್ಸ್ಗಳು ಬಂದಿದ್ದಾವಲ್ಲ ಆಶಾ, ಉತ್ತರ ಕರ್ನಾಟಕದ ಮಸಾಲೆ ಖಾರ ಮಾಡಿ ಹಾಕಿ ಅಂತ. ಬಟ್ ಡಿಲೇ ಮಾಡೋದಕ್ಕೆ ನಾನೇ ನಿಮಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದರೆ ಎಲ್ಲ ಮಸಾಲೆಗಳ್ನು ನಾನು ತೊಗೊಂಡು ಬರಬೇಕಾಗಿತ್ತು. ಇಲ್ಲಿ ಕೆಲವೊಂದೊಂದು ಮಸಾಲೆಗಳು ಸಿಗ್ತವೆ, ಒಂದೊಂದು ಸಿಗಲ್ಲ. ಹಾಗಾಗಿ ನಮ್ಮದು ನೆಗೇಣಿ ಅಂತೀವಿ, ಓರ್ಗಿತ್ತಿ. ಸೊ ನಮ್ಮ ಕೋ ಸಿಸ್ಟರ್ ಅವರು ಎಲ್ಲ ಮಸಾಲೆಗಳನ್ನ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಇವತ್ತು ನಾ ಈ ಮಸಾಲೆ ಖಾರನ ಮಾಡ್ತಾ ಇದ್ದೀನಿ. ಸೊ ನೋಡಿ, ದಾಲ್ಚಿನಿ ಕೂಡ ಇಲ್ಲಿ ಚೆನ್ನಾಗಿ ಹುರಿದಿದೆ. ಚಕ್ಕೆ ಅಲ್ಲ ಆಶಾ, ಇದು ಚಕ್ಕೆ ನಾವು ಇದಕ್ಕೆ ದಾಲ್ಚಿನಿ ಅಂತೀವಿ. ಸೊ ನೋಡಿ, ಚೆನ್ನಾಗಿ ಹುರಿದಿದೆ. ಇದನ್ನು ಕೂಡ ತಕ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ 25 ಗ್ರಾಮ್ ಅಷ್ಟು ರಾಮಪತ್ರಿನ ತಗೊಂಡಿರೋದು. ಕೆಂಪು ಕಲರ್ ಹೂ ಬರುತ್ತೆ ನೋಡಿ, ಅದು. ಇದಕ್ಕೂ ಒಂದೇ 1 ಡ್ರಾಪ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಸೊ ಬೇಗ ಹುರಿಯುತ್ತೆ ಇದು. ಹೌದು ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದು ಮಸಾಲಾನ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇದೆ ಮಸಾಲ ಖಾರದ್ದು ಅಲ್ವಾ ಸೀಕ್ರೆಟು? ಹೌದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ಳೋಣ ಆಶಾ. ನೋಡಿ, ಇವಾಗ ಇಲ್ಲಿ 25 ಗ್ರಾಮ್ ಅಷ್ಟು ಕಲ್ಲು ಹೂವು. ಇದಕ್ಕೆ ಸ್ಟೋನ್ ಫ್ಲವರ್ನು ಅಂತಾರೆ ಇಂಗ್ಲಿಷಲ್ಲಿ ಆಶಾ. ಓಕೆ. ಇದು ಹಾಕೋದ್ರಿಂದ ತುಂಬಾ ಘಮ ಚೆನ್ನಾಗಿ ಬರುತ್ತೆ. ಇವನ್ ನೀವು ಬಿರಿಯಾನಿಗೂ ಎಲ್ಲ ಯೂಸ್ ಮಾಡ್ತೀರಲ್ಲ, ಬಿರಿಯಾನಿ ಎಲ್ಲ ಮಸಾಲೆಗಳನ್ನ ಹಾಕ್ತೀವಿ, ಅದ್ರ ಜೊತೆ ಇದು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೌದು. ಇದಕ್ಕೆ ಒಂದು ಸ್ವಲ್ಪ 1 ಡ್ರಾಪ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆನ ನೋಡ್ಬಿಟ್ಟು ಹಾಕೊಳ್ಳಿ. ಯಾಕಂದರೆ ನಮ್ಮ ಬೆಂಗಳೂರು ಮೀಲಲ್ಲಿ ಎಣ್ಣೆ ಕಾಣಿಸಿದ್ರೆ ಮಾತ್ರ ಅವರು ಮಸಾಲೆ ಖಾರ ಆಗಲಿ ಆಶಾ, ಮೆಣಸಿನ್ಕಾಯಿ ಜೊತೆ ಈ ಮಸಾಲೆನೇ ಹಾಕಿಸ್ಬಿಡಲ್ಲ. ಹೌದು. ಸೊ ಹಾಗಾಗಿ ಮತ್ತೆ ಅದೇ ಆಶಾ, ನಮ್ಮ ಸೈಡಲ್ಲಿ ಸೋಲಾಪುರ ಆಗಲಿ ಬಿಜಾಪುರಲ್ಲೇ ಆಗಲಿ ಮಸಾಲೆ ಖಾರ ಕುಟ್ಟೋ ಮಷೀನೇ ಬೇರೆ ಇರುತ್ತೆ, ಮೆಷಿನ್ ಬೇರೆ ಇರುತ್ತೆ. ಹೌದು. ನೀವು ಎಣ್ಣೆ ಹಾಕಿ ಕುಟ್ಟಿ ಅವ್ರಿಗೆ ಒಂದು ಅರ್ಧ ಲೀಟರ್ ಎಣ್ಣೆ ಒಯ್ದು ಕೊಟ್ಟಿದ್ರು ಎಣ್ಣೆ ಹಾಕಿನೇ ಮಸಾಲೆ ಖಾರನ ಕುಟ್ಕೊಡ್ತಾರೆ. ಮಿಲ್ಗಳು ಬೇರೆ ಬೇರೆ ಇರುತ್ತೆ. ಹೌದು. ಸೊ ಇದನ್ನು ಕೂಡ ಆಶಾ ಸ್ವಲ್ಪ ಘಮ್ ಅನ್ನೋ ತನಕ ಹುರ್ಕೊಂಡು ಬರೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಇದು.
ಇದನ್ನು ತಕ್ಕೊಳ್ಳೋಣ ಆಶಾ. ಹಾಂ ಸ್ವಲ್ಪ ಒಂದು ಬಟ್ಟೆಯಿಂದ ತಕ್ಕೊಳ್ಳೋಣ, ಬೇಗ ಬರುತ್ತೆ. ಏಕೆಂದರೆ ಇದು ಬಿಸಿ ಇರುತ್ತಲ್ಲ ಬಾಣಲಿ, ಸೀದ್ಬಿಡುತ್ತೆ ಕೆಳಗೆ. ಇದನ್ನು ಅದೇ ಪ್ಲೇಟಿಗೆ ಹಾಕೊಳ್ಳೋಣಲ್ವ ಪ್ರತಿಭಾ? ಹೌದು. ಇಲ್ಲಿ ನೋಡಿ 25 ಗ್ರಾಮ್ ಅಷ್ಟು ಕರಿಮೆಣಸು. ಇದು ಬೇಗ ಚಟಪಟ ಅನ್ನುತ್ತೆ. ಹೌದು. ಸೊ ಆದಷ್ಟು ಯಾವುದಕ್ಕೆ ಎಣ್ಣೆ ನೀಡಿಲ್ಲ ಅದಕ್ಕೆ ಹಾಕೊಳ್ಳೇಬೇಡಿ. ಸೊ ನೋಡಿ ಚಟಪಟ ಅಂತ ಇದೆ, ಚೆನ್ನಾಗಿ ಹುರಿದಿದೆ, ಘಮ ಕೂಡ ಬರ್ತಾ ಇದೆ. ಇದನ್ನು ಕೂಡ ಬೇಗ ತಗೊಳ್ಳೋಣ ಆಶಾ. ಹೌದು ನೋಡಿ ಹೆಂಗೆ ಸೌಂಡ್ ಬರ್ತಾ ಇದೆ. ಸೊ ನೋಡಿ 50 ಗ್ರಾಮ್ ಅಷ್ಟು ಮೆಂತ್ಯನ ಹಾಕೊಂಡಿರೋದು. ಮೆಂತ್ಯ ಹಾಕೋದ್ರಿಂದ ಕೂಡ ರುಚಿ ಚೆನ್ನಾಗಿರುತ್ತಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಆಶಾ. ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ, ಬೇಗ ಹುರಿಯುತ್ತೆ ಆಶಾ. ಹೌದು, ಮೆಂತ್ಯ ಕೂಡ ಚಟಪಟ ಅನ್ನುತ್ತೆ. ನಾವು ಸಾಂಬಾರ್ ಪೌಡರ್ ಮಾಡುವಾಗಲೂ ಹಾಕ್ತಿರ್ತೀವ, ಮತ್ತೆ ರಾಗಿ ಮಿಲ್ ಮಾಡ್ಬೇಕಾದ್ರೂ ಹಾಕ್ತೀವಿ ಒಂದು ಸ್ವಲ್ಪ, 100 ಗ್ರಾಮ್ 200 ಗ್ರಾಮು. ಸೊಂಟ ಗಟ್ಟಿ ಬರುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ ಹಂಗಾಗಿ ರಾಗಿ ಮಿಲ್ ಮಾಡಿಸ್ಬೇಕಾದ್ರೂ ಹಾಕಬೇಕು, ತುಂಬ ಒಳ್ಳೇದು ಹೆಲ್ತ್ಗೆ, ಹೆಲ್ತ್ಗೂ ಒಳ್ಳೇದು. ಹೌದು. ಸೊ ಇವತ್ತು ನೀವು ಮಸಾಲೆ ಖಾರ ಮಾಡೋದು ಪ್ರೊಸೆಸನ್ನು ನೋಡಿದ್ದೀರಾ. ಉತ್ತರ ಕರ್ನಾಟಕ ಮಸಾಲೆ ಖಾರ ಫೇಮಸ್ಸು. ಸೊ ಯಾರಿಗಾದರೆ ಈ ಥರದ್ದು ಮಸಾಲೆ ಖಾರನ ಆಶಾ ಬೇಕು ಅಂದರೆ ನಾವು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀವಿ. ಸೊ ಯಾರಿಗಾದರೆ ಬೇಕಂದರೆ ನೀವು ನಮಗೆ ವಾಟ್ಸಪ್ ಮಾಡಿ ಕೇಳ್ಬೋದು. ಆ ನಂಬರಿಗೆ ಬರೀ ವಾಟ್ಸಪ್ ಅಷ್ಟೇ ವರ್ಕ್ ಆಗೋದು, ಯಾರ್ದು ಕಾಲ್ಸ್ಗಳು ಅಲ್ಲಿ ಬರೋಂಗಿಲ್ಲ. ಸೊ ನಿಮ್ಗೆ ಏನಾದರೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅಥವಾ ಮಸಾಲೆ ಖಾರ ರೇಟ್ ಆಗಲಿ ಮತ್ತು ಮಸಾಲೆ ಖಾರ ಬೇಕು ಅಂದರೆ ನಿಮಗೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಸೊ ನೀವು ಆ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಸೊ ಯಾಕಂದರೆ ಪ್ರಿಸರ್ವೇಟಿವ್ ಇಲ್ಲದೆ ಹೈಜೆನಿಕ್ ಆಗಿ ಮಸಾಲೆ ಖಾರ ಮಾಡೋದನ್ನು ಕೂಡ ನೀವು ನೋಡ್ಕೊಂಡಿದ್ದೀರಾ. ಸೊ ನೋಡ ಆಶಾ, ಇದನ್ನು ಚೆನ್ನಾಗಿ ಹುರಿದಿದೆ. ಹೌದು, ಚಟ್ಪಟ ಕೂಡ ಅಂದಿದೆ. ಇದನ್ನು ಕೂಡ ತಕ್ಕೊಳ್ಳೋಣ. ತಕ್ಕೊಂಡು ಎಲ್ಲದನ್ನು ಅದೇ ಬಾಣಲಿಗೆ ಹಾಕೊಳ್ಳೋಣ. ಇವಾಗ ಏನು ನೋಡ್ಕೊಳ್ತೀಯ ಪ್ರತಿಭಾ? ಇಲ್ಲಿ ನೋಡಾಶ, ಇವಾಗ ಹಿಂಗನ್ನ ತಗೊಂಡಿರೋದು ಕಲ್ ಹಿಂಗು. ಸೊ ಇದಕ್ಕೆ ಒಂದು ಸ್ವಲ್ಪ ಜಜ್ಜಿರೋದು, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಯಾಕಂದ್ರೆ ಇದು ಹುರ್ಕೋಬೇಕು ಆಶಾ. ಇಲ್ಲಾಂದ್ರೆ ಮಿಲ್ಲಲ್ಲಿ ಕಟ್ ಅಂತ ಸೌಂಡ್ ಬರುತ್ತೆ, ಮತ್ತೆ ಚೆನ್ನಾಗಿ ಪುಡಿ ಆಗಲ್ಲ, ಗಂಟಾಗಿ ಹುರ್ಕೊಳ್ಳುತ್ತೆ. ಸೊ ಹಂಗಾಗ್ಬಿಟ್ಟು ಇದನ್ನ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈ ತರ ಹುರ್ಕೊಳ್ಳೋಣ. ಸೊ ಆದಷ್ಟು ಕಲ್ ಹಿಂಗನ್ನೇ ಯೂಸ್ ಮಾಡಿ, ಹೆಲ್ತ್ಗೂ ಒಳ್ಳೇದು ಮತ್ತೆ ಪ್ಯೂರ್ ಆಗಿ ಬರುತ್ತೆ ಆಶಾ ಕಲ್ ಹಿಂಗು, ಮತ್ತೆ ವಾಸನೆನೂ ತುಂಬಾ ಚೆನ್ನಾಗಿ ಬರುತ್ತೆ. ಘಮ ಇದ್ದು ಫ್ರೈ ಮಾಡ್ಬೇಕಾದ್ರೆ ಘಮ ಘಮ ಅಂತ ಇದೆ. ಹೌದು, ತುಂಬಾ ಚೆನ್ನಾಗಿ ಬರುತ್ತೆ. ಪುಡಿಯಲ್ಲಿ ಹಾಕೋದು ಬೇಡ, ಫ್ರೈ ಮಾಡ್ಕೋಬೇಕು. ಇಲ್ಲ, ಇದು ಉತ್ಕೊಳ್ಳುತ್ತೆ ಆಶಾ, ಉತ್ಕೊಂಡು ಕಲರ್ ಚೇಂಜ್ ಆಗುತ್ತೆ, ಆವಾಗ ತಕ್ಕೊಳ್ಳೋಣ. ಸೊ ನೋಡಿ, ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ, ಇದನ್ನು ತಕ್ಕೊಳ್ಳೋಣ. ನೋಡಿ ಇಲ್ಲಿ ಇವಾಗ ಅರಿಶಿಣದ ಬೇರನ್ನ ಹಾಕುತ್ತಾ ಇರೋದು. 25 ಗ್ರಾಮ್ ಅಷ್ಟು ಅರಿಶಿಣದ ಬೇರಿದೆ. ಅರಿಶಿಣದ ಬೇರನ್ನು ನೀವು ನೋಡಿಬಿಟ್ಟು ಹಾಕೋಬಹುದು. ಸೊ ಆದಷ್ಟು ನೀವು 25 ಗ್ರಾಮಿಂದ 100 ಗ್ರಾಮ್ ತನಕನೂ ಹಾಕೋಬಹುದು. ನೀವು ಮೇಲ್ಗಡೆಯಿಂದ ಅರಿಶಿಣನ ಜಾಸ್ತಿ ಬಳಸ್ತೀನಿ ಅಂದರೆ ಇಲ್ಲೊಂದು ಕಲರ್ಗೆ ಒಂದು 25ರಿಂದ ಒಂದು 50 ಗ್ರಾಮನ್ನು ಹಾಕೊಳ್ಳಿ. ಸೊ ನೋಡಿ, ಅರಿಶಿಣ ತುಂಬ ಚೆನ್ನಾಗಿ ಹುರಿದಿದೆ. ಇದನ್ನು ತಕ್ಕೊಳ್ಳೋಣ. ಮಸಾಲೆನೇ ಹೊತ್ತಬಾರ್ದು ಆಶಾ, ಆ ಥರ ಅದು ಒಂದು ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ, ಆಮೇಲೆ ಹೊತ್ತಿದ ಟೇಸ್ಟ್ ಬರುತ್ತಲ್ಲ. ಹಾಂ ಹೌದು. ನೆಕ್ಸ್ಟ್ ಏನು ಪ್ರತಿಭಾ? ಇವಾಗ ನೋಡು ಆಶಾ, ಪಲಾವ್ ಎಲೆನ ಹಾಕುತ್ತಾ ಇರೋದು 25 ಗ್ರಾಮ್ ಅಷ್ಟು. ಇದಕ್ಕೆ ಎಣ್ಣೆ ಬೇಕಾಗಿಲ್ಲ, ಇದು ತುಂಬಾ ಬೇಗ ಹೊತ್ತೋಗುತ್ತೆ ಆಶಾ. ಹೌದು. ಸೊ ಹಾಗಾಗಿ ಒಂದು ಸ್ವಲ್ಪ ಬಾಣಲೆ ಬಿಸಿಯಾಗನ ಹಾಕ್ಬೇಕಿದ್ನಲ್ಲ. ಹೌದು, ಇದನ್ನ ಹಾಕೋಣ. ನೋಡಿ, ಬಿರಿಯಾನಿ ಎಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಕ್ಕೊಳ್ಳೋಣ ಆಶಾ. ಹಾಂ, ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ಳೋಣ. ಓಕೆ. ನೆಕ್ಸ್ಟ್ ಪ್ರತಿಭಾ? ಇವಾಗ ನೋಡು ಆಶಾ, 25 ಗ್ರಾಮ್ ಅಷ್ಟು ಗಸಗಸೆನ ಹಾಕೊಳ್ಳೋಣ. 25 ಗ್ರಾಮ್ ಗಸಗಸೆ ಇದೆಯಾ? ಹೌದು. ನೋಡಾಶ, ಹಾಕಿದ ತಕ್ಷಣನೇ ಚಟಪಟ ಅಂತ ಇದೆ, ಚೆನ್ನಾಗಿ ವಾಸನೆ ಬಂದರೆ ಸಾಕು, ತೆಗೆದ್ಬಿಡ್ಬೇಕು. ಓಕೆ. ಸೊ ನೋಡಿ, ಇವಾಗ ಗಸಗಸೆ ತುಂಬ ಚೆನ್ನಾಗಿ ಹುರಿದಿದೆ. ಇದನ್ನು ತಕ್ಕೊಳ್ಳೋಣ. ಇದನ್ನು ತಕ್ಕೋಬೇಕಾದ್ರೆ ಸ್ಪೂನಿಂದ ಬರಲ್ಲ ಆಶಾ, ಒಂದು ಬಟ್ಟೆನ ಇಟ್ಕೊಂಡು ಬೇಗನೆ ತಕೊಂಡ್ಬಿಡಿ, ಇಲ್ಲಾಂದರೆ ತೆಳಗಡೆ ಹೊತ್ತೋಗ್ಬಿಡುತ್ತೆ. ಹೌದು. ಸೊ ಇದನ್ನೂ ನಾವು ಅದೇ ತಟ್ಟೆಗೆ ಹಾಕೊಳ್ಳೋಣ. ನೋಡಿ, 25 ಗ್ರಾಮ್ ಅಷ್ಟು ಮಗ್ಗನ್ನು ಹಾಕೋತಾ ಇದ್ದೀನಿ. ನಮ್ಮ ಸೈಡ್ ಆಶಾ ತ್ರಿಫುಲ ಮತ್ತೆ ಕಂಚಿನ ಮಗ್ಗು ಅಂತ ಸಿಗುತ್ತೆ. ಇಲ್ಲಿ ಈ ತರ ಮಗ್ಗು ಸಿಗುತ್ತಲ್ಲ, ಸೊ ಆ ಮಗ್ಗನ್ನು ಕೂಡ ನಿಮ್ಮ ಹತ್ರ ಇದ್ರೆ ಹಾಕೋಬಹುದು. ತ್ರಿಫುಲ ಅಂತಾನು ಸಿಗುತ್ತೆ, ಅದನ್ನು ಹಾಕುತ್ತಾರೆ, ಅದು ಚೆನ್ನಾಗಿ ಸ್ಮೆಲ್, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಆಶಾ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಕೂಡ ತಕ್ಕೊಳ್ಳೋಣ.
ಇವಾಗ ಮತ್ತೆ ಇದಕ್ಕೇನೆ ಮರಾಠಿ ಮಗ್ಗನ್ನ ಹಾಕೊಳ್ಳೋಣ 25 ಗ್ರಾಮ್ ಅಷ್ಟು. ಓಕೆ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ನಾವು, ಯಾಕಂದ್ರೆ ತುಂಬಾ ದಪ್ಪ ಇರುತ್ತಲ್ಲ. ಫ್ರೈ ಆಗ್ಬೇಕದು. ಸೊ ನೋಡಿ ಇವಾಗ ಇದು ಮಗ್ಗು ತುಂಬಾ ಚೆನ್ನಾಗಿ ಹುರಿದಿದೆ. ಸೊ ಹಾಗಾಗಿ ಇದನ್ನು ತಕ್ಕೊಂಡು ಬಿಡೋಣ. ಸೊ ನೋಡಿ 25 ಗ್ರಾಮ್ ಅಷ್ಟು ಶಾಹಿ ಜೀರಿಗೆನ ಹಾಕೊಂಡಿರೋದು. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ನೋಡಿ ಇವಾಗ ಶಾಹಿ ಜೀರಿಗೆನು ಚೆನ್ನಾಗಿ ಹುರಿದಿದೆ. ಇದನ್ನು ತಕೊಂಡು ಬಿಡೋಣ. ಇದನ್ನು ತಕ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಹುರ್ಕೊಳ್ಳೋದು ಅಂತ ನೋಡೋಣ. ಸೊ ನೋಡಿ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕೊಳ್ಳೋಣ. ಸೊ ನೋಡಿ 25 ಗ್ರಾಮ್ ಅಷ್ಟು ಏಲಕ್ಕಿನ ಹಾಕೊಂಡಿರೋದು. ಈ ಬೆಂಗಳೂರು ಸೈಡ್ ಸಾಂಬಾರ್ ಪುಡಿ ಮಾಡ್ತಾರಲ್ಲ ಪ್ರತಿಭಾ, ಆ ಸಾಂಬಾರ್ ಪುಡಿ ರೆಸಿಪಿ ಬೇಕಂದ್ರೂ ಯಾರಾದ್ರೂ ಕೇಳ್ಬೋದಲ್ಲ? ಹೌದು. ಸೊ ಯಾರಿಗಾದ್ರೆ ಸಾಂಬಾರ್ ಪೌಡರ್ ಮಸಾಲ ರೆಸಿಪಿನು ಅಥೆಂಟಿಕ್ ವೇಯಿಂದ ಪರ್ಟಿಕ್ಯುಲರ್ ಆಗಿ ಬೆಂಗಳೂರು ಮತ್ತು ಹಾಸನ ಸೈಡಲ್ಲಿ ಮಾಡುವಂಥದ್ದು ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಹಾಕಿ. ಸೊ ನೋಡಿ ಇವಾಗ ಏಲಕ್ಕಿನೂ ಕೂಡ ತುಂಬ ಚೆನ್ನಾಗಿ ಹುರಿದಿದೆ. ಇದನ್ನು ಕೂಡ ತಕ್ಕೊಳ್ಳೋಣ. ಎಣ್ಣೆ ಹಾಕಿಲ್ಲ ಅಂದ್ರೂ ಇಷ್ಟು ಚೆನ್ನಾಗಿ ಹುರಿದಿದೆ. ಹೌದು, ಚೆನ್ನಾಗಿದೆ. ಸೊ ಇದನ್ನು ಕೂಡ ತಕ್ಕೊಳ್ಳೋಣ. ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಇವತ್ತು ನಾವು ಟೆರೆಸ್ ಮೇಲೆ ಹೋಗ್ಬಿಟ್ಟು ಮಾಡೋಣ. ಓಕೆ. ನೋಡಿ ಇವಾಗ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದೀವಿ. ಸಾಸಿವೆ ತುಂಬ ಬೇಗ ಹುರಿಯುತ್ತಲ್ಲ ಆಶಾ? ಹೌದು, ಚೆನ್ನಾಗಿ ಚಟಪಟ ಅಂತ ಇದೆ. ಇವಾಗ ಇದನ್ನು ತಕ್ಕೊಳ್ಳೋಣ ಆಶಾ. ಹೌದು. ಸೊ ಇವಾಗ ನಾವು ಎಷ್ಟೆಲ್ಲ ಮಸಾಲೆ ಹುರ್ಕೊಂಡಿವಲ್ಲ ಆಶಾ, ಅದೆಲ್ಲ ಒಂದೇ ಬಾಣಲೆಯಲ್ಲಿ ಹಾಕೋಬೇಕು. ಓಕೆ. ನೋಡಿ ಇಲ್ಲಿ ಎಳ್ಳನ್ನು ಹಾಕೋತಾ ಇರೋದು. ಇದು ನಾರ್ಮಲ್ ಎಳ್ಳಿದೆ ಆಶಾ, ನಾನ್ ಪಾಲಿಶ್ಡ್ ಎಳ್ಳಿದು. ಓಕೆ. ಸೊ ಬೇಗ ಚಟಪಟ ಅನ್ನತ್ತೆ. ಈಗ ಸಪ್ರೇಟ್ ತಿರ್ಕೋಬೇಕಲ್ವ ಪ್ರತಿಭಾ? ಹೌದು. ಸೊ ನೋಡಿ ಎಳ್ಳು ಕೂಡ ತುಂಬ ಚೆನ್ನಾಗಿ ಹುರಿದಿದೆ. ಇದನ್ನ ಆಶಾ ಸೆಪ್ರೇಟ್ ಆಗಿ ತಕ್ಕೋಬೇಕು ಇವಾಗ. ಅದ್ರ ಜೊತೆಗೆ ಹಾಕಂಗಿಲ್ಲ? ಇಲ್ಲ, ಇದು ಸೆಪ್ರೇಟ್ ಆಗಿ. ಇನ್ನು ಎಳ್ಳಿಂದ ಹಿಡ್ಕೊಂಡು ನಾನು ಏನೆಲ್ಲ ತೋರಿಸ್ತೀನಿ ಅದೆಲ್ಲ ನೀವು ಸೆಪ್ರೇಟ್ ಬಾಣಲೆಯಲ್ಲಿನೇ ತಕ್ಕೋಬೇಕು. ಒಂದಿನ ಮಾಡ್ಕೊಂಡ್ರೆ 1 ವರ್ಷ ರುಚಿಯಾಗಿ ತಿನ್ಕೋಬೋದಲ್ಲ ಪ್ರತಿಭಾ? 1 ವರ್ಷ 2 ವರ್ಷ. ಹೌದು. ಯಾರೇ ಟೇಸ್ಟ್ ಮಾಡಲಿ ಪ್ರತಿಭಾ, ಈ ನಿಮ್ಮ ಕಡೆ ಅದು ಬದನೆಕಾಯಿ ಉದುರು ಪಲ್ಯ ಆಗಲಿ, ಇನ್ನೊಂದಾಗಲಿ, ಎಣ್ಗಾಯಿ ಆಗಲಿ, ಹಿಂಡಿ ಪಲ್ಯ, ಏನು ಮಸಾಲ ಹಾಕಿದ್ದೀರಾ ಅಂತಲೇ ಕೇಳ್ತಾರೆ. ಹೌದು. ನೋಡಿ ಇವಾಗ ಇದನ್ನು ಸೆಪ್ರೇಟಾಗಿನೇ ಇಡೋಣ, ತಣ್ಣಗಾಗಬೇಕು. ಸೊ ನೋಡಿ ಇವಾಗ ದೊಡ್ಡ ಬಾಣಲಿನ ತೊಗೊಂಡಿರೋದು ದಪ್ಪ ಇರೋದನ್ನೇ. ಬಟ್ ಇವಾಗ ಧನಿಯಾನು ಹುರ್ಕೋಬೇಕಲ್ಲ ಆಯ್ತಾ? ಹೌದು. ಸೊ ಹಾಗಾಗಿ ಧನಿಯಾ ಕ್ವಾಂಟಿಟಿ ಎಲ್ಲದರಲ್ಲಿ ಜಾಸ್ತಿ. ಸೊ ಹಾಗಾಗಿ ಇದನ್ನು ಕೂಡ ಎಣ್ಣೆ ಇಲ್ಲದೆ ಹುರ್ಕೋಬೇಕು. ಯಾಕಂದ್ರೆ ಧನಿಯಾ ಕೂಡ ನಾವು ಮಿಲ್ಲಿಗೆ ಹಾಕಿಸ್ಕೋಬೇಕಲ್ಲ, ಹಾಗಾಗಿ ಎಣ್ಣೆ ಹಾಕೋಬಾರ್ದು. ಸೊ ಇದನ್ನ ಕೆಂಪದಾಗಿ ಆಗೋ ತನಕ ಹುರ್ಕೊಂಡು ಬರೋಣ. ಸೊ ನೋಡಿ ಧನಿಯಾ ಕೂಡ ತುಂಬ ಚೆನ್ನಾಗಿ ಹುರಿದಿದೆ. ಇದಕ್ಕೆ ಎಣ್ಣೆ ಹಾಕಿಲ್ಲ, ಹಾಗೆ ಹುರ್ಕೊಂಡಿರೋದು ನೋಡಿ. ಇವಾಗ ಫ್ಲೇಮನ್ನು ಸಣ್ಣ ಮಾಡ್ಕೊಂಡು ಆಯ್ತಾ ಈ ಧನಿಯಾನ ಒಂದು ಬಾಣಲಿಗೆ ತೆಗೆದು ತಣ್ಣಗಾಗೋಗಿ ಬಿಡೋಣ. ಓಕೆ. ಸೊ ನೋಡಿ ಇಲ್ಲಿ ನಾನು 1 kg ಎಣ್ಣೆನ ತಗೊಂಡಿದ್ದೀನಿ ಆಯ್ತಾ, 1 ಪ್ಯಾಕೆಟ್ ಎಣ್ಣೆ. ಅದರಿಂದಾನೇ ಒಂದೊಂದು ಹನಿ ಆ ಮಸಾಲೆಗೆ ಹಾಕೈತಿ. ಮಿಕ್ಕಿರೋದನ್ನು ಇದ್ರ ಒಳಗಡೆ ಇದು 3/4 kg ಅಷ್ಟು ಎಣ್ಣೆನ ಇವಾಗ ನಾ ಈ ಬಾಣಲಿಯಲ್ಲಿ ಹಾಕೋತಾ ಇದ್ದೀನಿ. ಸೊ ಇದು ಎಣ್ಣೆ ಬಿಸಿ ಆಗೋ ತನಕ ನಾವು ಹುರಿದಿರೋದು ಮಸಾಲೆನ ತೋರಿಸ್ತೀನಿ ಬನ್ನಿ. ಸೊ ನೋಡಿ ನಾವು ಇವಾಗ ಹುರಿದಿದ್ವಿ ಅಲ್ಲ ಧನಿಯಾನ, ಅದನ್ನ ಆರೋಗ್ ಬಿಟ್ಟಿರೋ ತೆಳಗಡೆ ಒಂದು ಪೇಪರ್ ಹಾಕಿ, ಮತ್ತೆ ಇದು ಮಸಾಲೆ ಜೀರಿಗೆ, ಕಲ್ಲು ಹೂವು, ಪತ್ರೆ ಎಲ್ಲ ಹುರ್ಕೊಂಡಿದ್ವಿ ಅಲ್ಲ, ಇದನ್ನು ಕೂಡ ಮಸಾಲೆಯನ್ನ ನಾವು ತಣ್ಣಗಾಗೋಕೆ ಬಿಟ್ಟಿರೋದು. ಸೊ ಇದನ್ನೆಲ್ಲ ನಾನು ಇವಾಗ ಅರದ ನಂತರ ಒಂದು ಕವರ್ಗೆ ಹಾಕೊಂಡು ರೆಡಿ ಮಾಡ್ಕೋತೀನಿ. ಇನ್ಮೇಲೆ ನಾವು ನೆಕ್ಸ್ಟ್ ಏನೇನು ಕರಿಯೋದು ಅಂತ ನೋಡೋಣ ಬನ್ನಿ. ಎಣ್ಣೆ ಕಾದ್ಮೇಲೆ ಏನಾಗ್ತದೆ ಪ್ರತಿಭಾ? ಇವಾಗ ಎಣ್ಣೆ ಕಾಯ್ದಿದೆಯಲ್ಲ ಆಶಾ, ಇಲ್ಲಿ ನಾನು 2 kg ಅಷ್ಟು ಒಣ ಕೊಬ್ಬರಿನ ತಗೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನೋಡಿ ಅದನ್ನ ಕೆಂಪಾಗೋ ತನಕ ಎಣ್ಣೆಲಿ ಕರ್ಕೋಬೇಕು. ನೀವು ಹುರ್ಕೊಬಹುದು, ಬಟ್ ಅದು ಚೆನ್ನಾಗಿ ಹುರಿಯಲ್ಲ ಆಶಾ. ಮತ್ತೆ ನಾವು ಎಲ್ಲಿ ಎಣ್ಣೆ ಹಾಕಿಲ್ಲ. ಸೊ ಮಸಾಲೆ ಖಾರ ಒಂದ್ ಸ್ವಲ್ಪ ಸಾಫ್ಟ್ ಆಗ್ಬೇಕಂದ್ರೆ ಒಂದ್ ಸ್ವಲ್ಪ ನಾವು ಎಣ್ಣೆಯಲ್ಲಿ ಈ ತರ ಹುರ್ಕೋಬೇಕು. ಕೆಂಪದಾಗ ಆಗೋ ತನಕ ಹುರ್ಕೋಬೇಕು. ತುಂಬಾ ಕರಿ ಆಗೋ ತನಕ ಬಿಡಬೇಡಿ. ಕೆಂಪಾಗಂತ ತಕ್ಕೊಳ್ಳಿ, ಯಾಕಂದ್ರೆ ಅದೇ ಬಿಸಿಗೆ ಅದು ಇನ್ನೊಂದ್ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಸೊ ಇದನ್ನ 2 kg ಅಷ್ಟು ಕೊಬ್ಬರಿನ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡು ಬರೋಣ. ಸೊ ನೋಡಿ ಇದು ತುಂಬಾ ಚೆನ್ನಾಗಿ ಕೆಂಪಾಗಿದೆ ನೋಡಿ. ಕರಿ ಆಗಿಲ್ಲ, ಕೆಂಪಾಗಿದೆ ಆಶಾ. ಇವಾಗ ತಕೊಂಡ್ ಬಿಡೋಣ. ಯಾಕಂದ್ರೆ ಏನಾಗುತ್ತೆ, ನೀವು ಇನ್ನೊಂದ್ ಸ್ವಲ್ಪ ಕೆಂಪಾಗುತ್ತನ್ ಬಿಟ್ರೆ ಈ ಬಿಸಿಗೆ ಇನ್ನೂ ಇದು ಬಿಡುತ್ತೆ ಒಳಗಡೆ ತೆಗ್ದ್ರ ನಂತರನೂ. ಸೊ ಇದನ್ನ ಇವಾಗ ಒಂದ್ ಬಾಣ್ಲಿಯಲ್ಲಿ ಸೆಪರೇಟ್ ಆಗಿ ತಕೊಂಡ್ಬಿಡಿ. ಇಷ್ಟೊಂದೆಲ್ಲ ಮಸಾಲ ಹಾಕಿದ್ಮೇಲೆ ಅದ್ಭುತವಾಗಿರುತ್ತೆ ಪ್ರತಿಭಾ. ಹೌದು, ಏನು ಬೇಡ, ಬಿಸಿ ಚಪಾತಿಗೆ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂತಿದ್ದು. ಹೌದು. ಸೊ ಇದನ್ನೆಲ್ಲಾನು ತಕೊಂಡು ಬರೋಣ.
ಸೊ ನೋಡಿ ಇಲ್ಲಿ ಕರಿಬೇವನ್ನ ತಗೊಂಡಿರೋದು. ಕರಿಬೇವನ್ನ ತೊಳೆದು ಒರೆಸ್ಕೊಂಡಿದ್ದೀವಲ್ಲ ಪ್ರತಿಭಾ? ತೊಳೆದು ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟಿದ್ದೀನಿ, ಯಾಕಂದರೆ ನೀರು ಬೇಗ ಹಿಂಡ್ಕೊಳ್ಳುತ್ತೆ ಅಂತ. ಸೊ ಇವಾಗ ಇದು ಬಿಸಿ ಬಿಸಿ ಎಣ್ಣೆಯಲ್ಲಿ ಕರಿಬೇವು ಕ್ರಿಸ್ಪಿ ಆಗೋ ತನಕ ಕರ್ಕೋಬೇಕು. ಕರಿಬೇವು ನಾನು ಇಲ್ಲಿ 3 ಕಟ್ಟದಷ್ಟು ತಗೊಂಡಿದ್ದೀನಿ. ಸೊ ನೋಡಿ ಇದು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಕರ್ದಿದೆ. ಇಲ್ಲೊಂದು ಸ್ವಲ್ಪ ಕೈ ಆಡಿಸ್ಬೇಕಾದ್ರೆ ಕ್ರಿಸ್ಪಿನೆಸ್ ಫೀಲ್ ಆಗುತ್ತೆ, ಮತ್ತೆ ಅದ್ರ ಸೌಂಡು ಬರುತ್ತೆ. ಸೊ ನೋಡಿ ಇವಾಗ ಇದನ್ನ ತಕ್ಕೊಳ್ಳೋಣ. ಇದೆಲ್ಲಾನು ಸೆಪ್ರೇಟ್ ಸೆಪ್ರೇಟ್ ಆಗಿನೇ ತಕ್ಕೋಬೇಕು, ಎಣ್ಣೆಯಲ್ಲಿ ಕರ್ದಿರೋದು. ಸೊ ನೋಡಿ ಎಲ್ಲದನ್ನು ನಾವು ಒಂದು ಬೌಲಕ್ಕೆ ತಕ್ಕೊಂಡು ಇಟ್ಕೊಂಡಿರೋದು. ಇವಾಗ ಇದೇ ಬಿಸಿ ಎಣ್ಣಕ್ಕೆ ಈರುಳ್ಳಿನ ಹಾಕೋಬೇಕು ನಾವು. ಈರುಳ್ಳಿನೂ ಫ್ರೈ ಮಾಡ್ಕೋಬೇಕಾ? ಹೌದು. ನೋಡಿ ಈರುಳ್ಳಿನ 4 kg ಇದೆಯಲ್ಲ ಪ್ರತಿಭಾ? ಹೌದು, 4 kg ಈರುಳ್ಳಿ ಇದೆ. 4 kgನೂ ನಾವು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೀವಿ. ಹೌದು. ಓಕೆ. ಸೊ ಇದನ್ನು ಇದೇ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಂಡು ಬರ್ಬೇಕು ಇದನ್ನ. ಫುಲ್ ಕೆಂಪಾಗ್ಬೇಕಾ? ಫುಲ್ ಕೆಂಪಾಗಬೇಕು. ಫ್ರೈಡ್ ಆನಿಯನ್ ಥರ. ಫ್ರೈಡ್ ಆನಿಯನ್ ಥರ. ಸೊ ನೋಡಿ ಇದು ತುಂಬಾ ಕೆಂಪದಾಗಿ ಹುರ್ಕೊಂಡಿದೀವಿ. ಸೊ ಇದನ್ನ ಇವಾಗ ಫುಲ್ ಆರೋಗ್ ಬಿಡಬೇಕು. ಅದೇ ಬಾಣಲಿ ಇಟ್ಬಿಡೋದಾ? ಇದೇ ಬಾಣಲಿಯಲ್ಲಿ ಬಿಟ್ಬಿಡೋಣ. ಸೊ ಇದನ್ನ ಆರಲಿ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ ಇವಾಗ ಧನಿಯಾನ ಆರಿದೆ, ಇದನ್ನ ಒಂದು ಕವರ್ಗೆ ಹಾಕೊಂಡಿರೋದು. ಅದರ ಜೊತೆ ಇದು ಮಸಾಲೆ ಏನಿತ್ತಲ್ಲ ಇದನ್ನು ಕೂಡ ಇದೇ ಕವರ್ಗೆ ಹಾಕೊಳ್ಳೋಣ. ಯಾಕಂದ್ರೆ ಇವಾಗ ಇದೆಲ್ಲಾನು ನಾವು ಮೆಣಸಿನ್ಕಾಯಿ ಜೊತೆ ಮಿಲ್ಲಕ್ಕೆ ಹಾಕಿಸ್ಕೊಂಡು ಬರ್ಬೇಕು. ಸೊ ನೋಡಿ ಎಲ್ಲಾನು ಹಾಕೊಂಡಿದೀವಿ, ಧನಿಯಾನು ಇದ್ರೊಳಗಡೆ ಮಿಕ್ಸ್ ಆಗಿದೆ. ಸೊ ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಮೆಣಸಿನಕಾಯಿ ಜೊತೆ ಹಾಕಿಸ್ಬೇಕು. ಇದ್ರ ಜೊತೆ 2 kg ಅಷ್ಟು ನಾವು ಉಪ್ಪು ಕೂಡ ತಗೊಂಡು ಹೋಗ್ಬೇಕು. ಇದ್ರ ಜೊತೆಗೆ 2 kg ಉಪ್ಪು. ಸೊ ನೆಕ್ಸ್ಟ್ ಈಗ ನಾವು ಮಿಲ್ಲಲ್ಲಿ ಸಿಗೋಣ ಬನ್ನಿ. 2 kg ಉಪ್ಪು ಅಲ್ವಾ ಪ್ರತಿಭಾ? 2 kg ಉಪ್ಪು. ನೋಡಿ 5 kg ಮೆಣಸಿನ್ಕಾಯಿಗೆ 2 kg ಉಪ್ಪು. ನೋಡಿ ಇವಾಗ ಇಲ್ಲಿ ಮೆಣಸಿನ್ಕಾಯಿನ ಸೆಪ್ರೇಟಾಗಿ ಪುಡಿ ಮಾಡ್ಕೊಳಕ್ಕೆ ಒಂದು ಮಷಿನ್ ಇದೆ. ಇವಾಗ ಅವ್ರ ಅಂಕಲ್ ಹಾಕ್ತಾ ಇದ್ದಾರೆ ನೋಡಿ ಬಾಣಲಿಯಲ್ಲಿ ಮೆಣಸಿನ್ಕಾಯಿನ. ಅದರಲ್ಲಿ ಅವ್ರು ಫಸ್ಟ್ ಮೆಣಸಿನ್ಕಾಯಿನ ಪುಡಿ ಮಾಡ್ಕೋತಾರೆ. ನಾವು ಹೆಂಗೆ ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೋತೀವಿಲ್ಲ ಆ ಥರ ಸಣ್ಣ ಮಾಡ್ಕೋತಾರೆ. ಸಣ್ಣ ಮಾಡ್ಕೊಳ್ಳೋಕ್ಕೆ ಅದು ಮೆಷಿನ್ ಇದೆ. ಸೊ ಇವಾಗ ಅದನ್ನು ತುಂಬ ಚೆನ್ನಾಗಿ ಸಣ್ಣ ಆಗಿದೆ. ಸೊ ಅದನ್ನು ಇನ್ನೊಂದು ಬಾಣಲಿಯಲ್ಲಿ ತಕ್ಕೋತಾ ಇದ್ದಾರೆ. ನೋಡಿ ಎಷ್ಟು ಈಸಿಯಾಗಿ ಮಾಡ್ತಾ ಇದ್ದಾರೆ ನೋಡಿ ಅವರು. ಮೆಣಸಿನ್ಕಾಯಿ ಮಾತ್ರ ತುಂಬ ಕಾಟ ಇದೆ. ಸೊ ಇವಾಗ ಇಲ್ಲಿ ನಾವೆಲ್ಲ ಮಸಾಲೆನ ಹಾಕಿದ್ವಿ, ಧನಿಯಾ ಎಲ್ಲಾನು. ಅದ್ರ ಮೇಲ್ಗಡೆ ಇವಾಗ ನಾವು ಇಲ್ಲಿ ಸಣ್ಣ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿರೋದು ಅದೆಲ್ಲ ಕೂಡಿ ಇವಾಗ ಮಿಲ್ ಮಾಡ್ತಾ ಇದ್ದಾರೆ ನೋಡಿ. ಇದು ಬೆಂಗಳೂರು ಮಿಲ್ಲು. ಸೊ ನಿಮಗೆ ಹಿಂದ್ಗಡೆ ಸೌಂಡು ಕೂಡ ಬರ್ತಾ ಇರಬೇಕು. ಸೊ ಬೆಂಗಳೂರಲ್ಲಿ ಈ ಥರ ಮಿಲ್ ಇರುತ್ತೆ. ಹಾಗಾಗಿ ಅವರು ಆಯಿಲ್ ಹಾಕಿರೋದನ್ನ ಮಸಾಲೆನ ಇದ್ರ ಒಳಗಡೆ ಸಣ್ಣ ಮಾಡೋಕ್ಕೆ ಅವ್ರು ಬಿಡಲ್ಲ. ಸೊ ಈ ಥರ ಇವಾಗ ಮಸಾಲೆನ ಪುಡಿ ಆಗ್ತಾ ಇದೆ ನೋಡಿ. ಕೆಳಗಡೆ ಫಸ್ಟ್ ಧನಿಯಾ ಮತ್ತು ನಾವು ಏನು ಹುರ್ಕೊಂಡಿದ್ವಲ್ಲ ಡ್ರೈ ಮಸಾಲೆ ಅದು ಸಣ್ಣ ಆಗ್ತಾ ಇದೆ. ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸು ಸಣ್ಣ ಮಾಡಿ ಹಾಕಿದ್ರಲ್ಲ ಮೆಣಸಿನ್ಕಾಯಿನ ಅದನ್ನು ಕೂಡ ನೋಡಿ ಕೈಯಿಂದ ಹಂಗೆ ಒತ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಮಿಲ್ಲು ಸಾಂಬಾರು ಪೌಡ್ರ್ ಆಗಲಿ ಮಸಾಲೆ ಖಾರ ಆಗಲಿ ಎಲ್ಲನೂ ಇದೇ ಥರ ಮಾಡೋದು. ಸೊ ಹಸಿ ಮಸಾಲೆನ ಅದಕ್ಕೆ ನಾವು ಸೆಪ್ರೇಟಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರೋದು. ಸೊ ಇದನ್ನು ಫುಲ್ ಫೈನಾಗಿ ನಾವು ಪೌಡ್ರ್ ಮಾಡ್ಕೋಬೇಕು. ನೀವು ಹೆಂಗೆ ಸಾಂಬಾರಿಗೆ ಚಟ್ನಿ ಪುಡಿಗೆ ಪುಡಿ ಮಾಡ್ಕೋತೀರಲ್ಲ ಅದೇ ಥರ. ಸೊ ನೋಡಿ ಇವಾಗ ಇದು ಕೆಂಪು ಖಾರದ ಪುಡಿ ಥರ ಕಾಣ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಅವರು ಇನ್ನೊಂದು ಸರ್ತಿ ಎತ್ತಿ ಅದರಲ್ಲೇ ಹಾಕ್ತಾ ಇದ್ದಾರೆ. ಆಶಾ ಹಾಕ್ತಾ ಇದ್ದಾಳೆ ನೋಡಿ ಎತ್ತಿಬಿಟ್ಟು ಮತ್ತೊಂದು ಸರ್ತಿ. ಯಾಕಂದರೆ ಇದು 2 ಸರ್ತಿ ಅವರು ಸಣ್ಣ ಮಾಡ್ತಾರೆ ತುಂಬ ಚೆನ್ನಾಗಿ ಫೈನಾಗಿ ಬರಲಿ ಅಂತ. ಇವಾಗ ಇದ್ರ ಒಳಗಡೆ ನಾವು 2 kg ಅಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀವಿ. ಮತ್ತು ಅದ್ರ ಒಳಗಡೆ ಒಂದು ಸ್ಟಿಕ್ ಇಟ್ಟಿದ್ದಾರೆ ನೋಡಿ, ಅವರು ಒಂದು ಕೋಲ್ ಇಟ್ಟಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಅವ್ರು ತೆಳಗಡೆ ಪುಡಿ ಮಾಡ್ತಾ ಹೋಗ್ತಾರೆ. ಸೊ ನೋಡಿ ಇದು ಫೈನಲ್ ಪ್ರೊಸೆಸ್ಸು ಇವಾಗ ನಮ್ಮ ಮಸಾಲೆ ಖಾರದ್ದು. ಸೊ ನೋಡಿ ಅಲ್ಲಿ ಆಶಾನೂ ಇದ್ದಾಳೆ, ಅವ್ರೇನೋ ಕೇಳ್ತಾ ಇದ್ದಾರೆ, ಅವಳು ಹೇಳ್ತಾ ಇದ್ದಾಳೆ. ಸೊ ನೋಡಿ ಇವಾಗ ಅದು ನಾವು ಫೈನಲ್ ಮಸಾಲೆ ಪುಡಿನ ನಾವು ಅದೇ ಚೀಲಕ್ಕೆ ಹಾಕೊಂಡು ತೊಗೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಡಬ್ಬಿಯಲ್ಲಿ ಹಾಕ್ಕೊಂಡಿದ್ರೆ ನೀರು ಬಿಟ್ಬಿಟ್ಟು ಕಪ್ಪಾಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಈ ಥರ ಚೀಲನ ಬಳಸಿ, ಯಾಕಂದರೆ ಇದ್ರ ಒಳಗಡೆ ಗಾಳಿ ಆಡುತ್ತೆ. ಹಾಗಾಗಿ ಮಸಾಲೆ ಖಾರದ ಕಲರು ಸೇಮ್ ಆಗಿ ಉಳ್ಕೊಂಡಿರುತ್ತೆ. ಸೊ ಇದೇ ಥರ ನಾವು ಇದು ಮಸಾಲೆ ಖಾರನ ನೀಟಾಗಿ ಪುಡಿ ಮಾಡಿಕೊಂಡು ಮನೆಗೆ ತೊಗೊಂಡು ಹೋದ ನಂತರ ಏನು ಮಾಡೋದು ಅಂತ ನೋಡೋಣ. ಮತ್ತು ಬೆಂಗಳೂರು ಮಿಲ್ಲು ಕೂಡ ನೋಡಿದ್ರಲ್ಲ, ನಿಮ್ಮ ಊರಲ್ಲಿ ಯಾವ ಥರ ಮಿಲ್ ಇರುತ್ತೆ ಅಂತಲೂ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ ಆಶಾ ಅಲ್ಲೇ ನಿಂತ್ಕೊಂಡಿದ್ದಾಳೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಯಾವತ್ತೂ ಇದೇ ಮಿಲ್ಲಕ್ಕೆ ಬರೋದು, ಹಾಗಾಗಿ ಅಂಕಲ್ ತುಂಬ ಚೆನ್ನಾಗಿ ಪರಿಚಯ ಇರೋರು. ಸೊ ನೋಡಿ ನಮ್ಮ ಮಸಾಲೆ ಖಾರ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ.
ಸೊ ಪಕ್ಕಕ್ಕೆ ಕೂಡ ರಾಗಿ ಮಿಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ರಾಗಿ ಕೂಡ ಬೆಂಗಳೂರಲ್ಲಿ ಇದೇ ಥರ ಮಿಲ್ ಮಾಡೋದು. 1 ಸೆಕೆಂಡಕ್ಕೆ ರಾಗಿ ಕೂಡ ಮಿಲ್ ಆಗುತ್ತೆ. ಸೊ ನೋಡಿ, ಯಾರೋ ಒಬ್ಬರು ರಾಗಿ ಕೂಡ ಹಾಕಿದ್ದಾರೆ. ಇದನ್ನು ಆನ್ ಮಾಡಿದರೆ ಸಾಕು, 2 ರಿಂದ 3 ನಿಮಿಷಲ್ಲಿ ನಮ್ಮದು 5 kg 10 kg ರಾಗಿ ದಿಢೀರಂತ ಪುಡಿ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ. ನೋಡಿ, ಮಿಲ್ಲಿಂದ ತಂದು ಡೈರೆಕ್ಟ್ ಪಾತ್ರೆ ಒಳಗಡೆ ಹಾಕೊಳ್ತಾ ಇದೀವಿ. ಇದನ್ನ ಆರಿಸ್ಬೇಕಾಶ, ಇಲ್ಲಾಂದ್ರೆ ಕಾರು ಕಪ್ಪು ಹೊಡೆಯುತ್ತೆ. ಹೌದು. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ನೀವು ನ್ಯೂಸ್ ಪೇಪರಲ್ಲಿ ಅಥವಾ ದೊಡ್ಡದಿರೋ ಅಗಲ ಇರೋ ಬಾಣಲೆಯಲ್ಲಿ ಆರಿಸ್ಕೋಬೇಕು. ಸೊ ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಧನಿಯಾನು ಇದನ್ನು ಎಲ್ಲ ಹಾಕಿದ್ರಲ್ಲ ಆಶಾ. ಸೊ ಪಟ್ ಅಂತ ಇದನ್ನು ಅಗಲ ಮಾಡ್ಬೇಕು, ಹಿಂಗೊಂದು ಸ್ವಲ್ಪ ಗಾಳಿಗೆ ಇಡಬೇಕಿದು, ಇಲ್ಲಾಂದರೆ ಕಾರು ಕಪ್ಪು ಹೊಡೆಯುತ್ತೆ. ಸೊ ನೋಡಿ, ಇದು ಖಾರದ ಪುಡಿ ಸ್ವಲ್ಪ ಆರಿದೆ ಅಲ್ಲ ಆಶಾ? ಹೌದು, ಗಂಟೆಲ್ಲ ಹೊಡೆದಿದೆ ನೀಟಾಗಿ. ಹೌದು, ಬಟ್ ನಾನು 5 kg ಖಾರದ ಪುಡಿ ಅಂದಿದ್ದೆ. ಇವಾಗ ಏನ್ ಮಾಡೋಣ ಗೊತ್ತಾ ಆಶಾ? ಇದ್ರಲ್ಲಿ 5 kgಯಲ್ಲಿ 2.5 kg ಖಾರನ, ಇದು ಪ್ಲೇನ್ ಖಾರನ ಮಸಾಲೆ ಹಾಕಿರೋದು ಈ ಒಂದ್ ಬಾಣ್ಲಿಗೆ ನಾನು ತಕ್ಕೋತೀನಿ. ಯಾಕಂದ್ರೆ ಇದು ಏನಿರುತ್ತಲ್ಲ, ಇದು ಖಾರ, ಇದು ನೀವು ಗರಂ ಮಸಾಲ ಅಂತಾನು ಯೂಸ್ ಮಾಡ್ಕೋಬಹುದು, ಪಾವ್ ಭಾಜಿ ಮಸಾಲಕ್ಕೂ ಹಾಕಬಹುದು, ಅಥವಾ ನೀವು ಬಿಸಿಬೇಳೆ ಭಾತ್ ಎಲ್ಲ ಮಾಡ್ತಿರಲ್ಲ ಅದಕ್ಕೂ ಹಾಕೋಬಹುದು. ಸೊ ಮೇಲ್ಗಡೆಯಿಂದ ನೀವು ಏನೇ ಹಾಕಿದ್ರು ಇದನ್ನ ನಡೆಯುತ್ತೆ. ಅಂದ್ರೆ ಚೋಲೆ ಮಾಡ್ತೀವಿ ಅಲ್ಲ, ಹೌದು, ಪಲಾವ್ ಮಾಡ್ತೀವಿ, ಆ ಟೈಮಲ್ಲಿನೂ ಈ ಮಸಾಲೆನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರದ್ ಮಾಡ್ತೀನಿ. ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇನು ಇದನ್ನ ಒಂಥರ ಮಸಾಲೆ ಖಾರ. ಸೊ ಇದನ್ನ ನಾನು 2.5 kg ತಕ್ಕೊಂಡು ಈ ಮಸಾಲೆನ ಮಿಕ್ಕಿದ 2.5 kgಯಲ್ಲಿ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣಂತೆ ಆಶಾ. ಓಕೆ. ಸೊ ಇದನ್ನ ನಾನು 2.5 kg ತಕೊಂಡು ಬರ್ತೀನಿ. 2.5 kg ಪತಿ ಅದು? ಹೌದು, ಇದು ನೋಡಿ 2.5 kgನ ನಾನು ತಕೊಂಡಿದ್ದೀನಿ 5 kg ಖಾರದಲ್ಲಿ. ಇದು ಖಾರನ ನೀವು ಪಲಾವ್ಗೆ, ಬಿಸಿಬೇಳೆ ಭಾತಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನು 3 ವರ್ಷ ಇಟ್ಟಿದ್ರು ಹಾಳಾಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಾರ್ದವ್ರು ಈ ತರ ಮಾಡ್ಕೋಬಹುದು. ಮತ್ತೆ ಇವನ್ ಸಾರಿಗೂ ಚೆನ್ನಾಗಿರುತ್ತೆ, ಸಾಂಬಾರ್ ಪುಡಿ ತರ. ಹೌದು, ಬಟ್ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು ಮೆಣಸಿನ್ಕಾಯಿ ಎಲ್ಲ ಹಾಕಿದೀವಲ್ಲ, ಎಲ್ಲ ಗರಂ ಮಸಾಲ ಬೇರೆ ಹಾಕಿದ್ದೀವಿ, ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಕೂಡ ಇದರಲ್ಲಿ ಇದೆ, ನೀವು ಪಲ್ಯಕ್ಕೆಲ್ಲ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ. ಸೊ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಆಶಾ. ಪಕ್ಕಕ್ಕೆ ಎತ್ಬಿಟ್ಟು ಇನ್ಮೇಲೆ ನಾವ್ ಏನೆಲ್ಲ ಮಿಕ್ಸಿಗೆ ಹಾಕೋತೀವಲ್ಲ ಮಸಾಲೆನ, ಆ ಎಲ್ಲ ಮಸಾಲೆನು ನಾವ್ ಇದೇ ಬುಟ್ಟೆ ಒಳಗಡೆ ಹಾಕೋತ ಹೋಗೋಣ. ಸೊ ನೋಡಿ, ಇಲ್ಲಿ ಹುರಿದಿರೋದು ಎಳ್ಳು ಇದೆ ಅಲ್ಲ, ಈ ಎಳ್ಳನ್ನ ಆಶಾ ಈ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ. ತರಿ ತರಿ ಆಗ್ಬೇಕಾ, ಪೌಡರ್ ತರ ಆಗ್ಬೇಕಾ? ಫುಲ್ ಫೈನ್ ಪೌಡರ್ ಮಾಡ್ಕೋಬೇಕು. ಓಕೆ. ಸೊ ಇದನ್ನ ಇವಾಗ ನಾವು ಮಿಕ್ಸಿಗೆ ಹಾಕೋಬೇಕು. ಸೊ ನೋಡಿ, ಇದು ಇಷ್ಟು ಫೈನ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಎಣ್ಣೆ ನೋಡಿ ಅಷ್ಟೇ ಚೆನ್ನಾಗಿ ಬಿಟ್ಟಿದೆ. ಹೌದು, ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ಇದನ್ನ ನಾವು ಮಸಾಲೆ ಖಾರ ಏನ್ ಮಾಡ್ಕೊಂಡಿದ್ವಲ್ಲ, 2.5 kg ಸೆಪರೇಟ್ ಮಾಡ್ಕೊಂಡಿದ್ವಲ್ಲ, ಆ 2.5 kgಯಲ್ಲಿ ಇದನ್ನ ಹಾಕೊಳ್ಳೋಣ. ಡೈರೆಕ್ಟ್ ಇದೇ ಬುಟ್ಟೆಯಲ್ಲಿನೇ ಹಾಕೊಂಡ್ ಬಿಡೋಣ. ಈಗ ಮತ್ತೆ ಇದೇ ಮಿಕ್ಸಿ ಜಾರಕ್ಕೆ ಆಶಾ. ಸೊ ನೋಡಿ, ಇವಾಗ ಇದ್ರ ಒಳಗಡೆ ಶುಂಠಿನ ಹಾಕೊಂಡು ಆಶಾ ಒಂದ್ ಸರ್ತಿ ತರಿಯಾಗಿ ಇದನ್ನ ಪುಡಿ ಮಾಡ್ಕೊಂಡು ಬರೋಣ. ಸೊ ನೋಡಿ, ಈ ತರ ಪುಡಿಯಾಗಿದೆ ನೋಡಿ. ಯಾಕಂದ್ರೆ ಒಮ್ಮೆ ನಾವು ಇದ್ರ ಜೊತೆ ಹಾಕೊಂಡಿದ್ರೆ ಆಶಾ ಚೆನ್ನಾಗಿ ಪುಡಿ ಆಗಲ್ಲ. ಇಲ್ಲಿ 1/4 kg ಅಷ್ಟು ನಾನು ಶುಂಠಿನ ತಗೊಂಡಿದ್ದೀನಿ. 2.5 kg ಮಸಾಲೆ ಖಾರಕ್ಕೆ 1/4 kg ಅಷ್ಟು, ಅಂದ್ರೆ 1/2 ಕಿಲೋ ಅಷ್ಟು ಇಲ್ಲಿ ನಾನು ಶುಂಠಿನ ತಗೊಂಡಿರೋದು, ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಹಾಕೊಂಡಿರೋದು. ಸೊ ಇವಾಗ ಮತ್ತೆ ಆಶಾ ಇದಕ್ಕೇನೆ ನಾವು ಇಲ್ಲಿ ಬೆಳ್ಳುಳ್ಳಿ ಇದೆ ನೋಡಿ. ಬೆಳ್ಳುಳ್ಳಿ ಎಷ್ಟು ಪ್ರತಿಭಾ? ಬೆಳ್ಳುಳ್ಳಿ 1 kg ಇದೆ. 2.5 kgಗೆ 1 kg ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದ್ಬಿಟ್ಟು ತಗೊಂಡಿರೋದು. ಸೊ ಇವಾಗ ಸ್ವಲ್ಪ ಹಾಕೊಂಡಿದ್ದೀನಿ. ಇದು ಒಂದ್ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ನೋಡಿ, ಇದನ್ನು ಈ ತರ ತರಿಯಾಗಿ ರುಬ್ಕೊಂಡು ಬಂದಿರೋದು ಆಶಾ. ಜಾಸ್ತಿ ಸಣ್ಣದಾಗಿಲ್ವಾ? ಇಲ್ಲ, ಜಾಸ್ತಿ ಏನ್ ಸಣ್ಣ ಬೇಕಾಗಿಲ್ಲ. ಯಾಕಂದ್ರೆ ಈರುಳ್ಳಿನ ಹುರ್ಕೊಂಡು ಬಂದಿದ್ವಲ್ಲ, ಇದು ಆರಿದೆ ನೋಡಿ, ಇವಾಗ ಫುಲ್ ಆರೋಗಿದೆ. ಯಾಕಂದ್ರೆ ಅವಾಗ್ಲೇ ಹುರಿದಿದ್ವಿ. ಸೊ ಇವಾಗ ಏನ್ ಮಾಡೋಣ, ಇದ್ರ ಒಳಗಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ನು ನಾವೇನ್ ತರಿಯಾಗಿ ರುಬ್ಕೊಂಡು ಬಂದಿದ್ವಿಲ್ಲ, ಅದನ್ನ ಇದ್ರ ಒಳಗಡೆ ಹಾಕೊಳ್ಳೋಣ. ಇವಾಗ ನಾ ಆಗಳೇ 1/2 kg ಅಷ್ಟು ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಒಳಗಡೆ ಹಾಕೊಂಡಿದ್ದೆ. ಸೊ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿದು ಈ ತರ ತರಿ ಪೇಸ್ಟನ್ನ ಇದ್ರ ಒಳಗಡೆ ಹಾಕೊಂಡಿದ್ದೀವಿ. ಇಲ್ಲಿ ನಾನು ಒಂದು 1/2 kg ಬೆಳ್ಳುಳ್ಳಿ ಹಾಕೊಂಡಿದ್ದಲ್ಲ ಆಯ್ತಾ. ಇವಾಗ ಇನ್ನೊಂದಿಷ್ಟು 1/2 kg ಬೆಳ್ಳುಳ್ಳಿನ ಇದೇ ತರ ನಾನು ತರಿಯಾಗಿ ರುಬ್ಬಿ ಈ ಈರುಳ್ಳಿ ಒಳಗಡೆನೆ ಹಾಕೋತೀನಿ. ಸೊ ನೋಡಿ, 1 kg ಬೆಳ್ಳುಳ್ಳಿನೂ
ಎಲ್ಲ ನಾನು ಈ ಥರ ಸಣ್ಣದಾಗಿ ರುಬ್ಬಿಟ್ಟು ಹಾಕೊಂಡಿರೋದು. Okay. ಒಂದು ಹನಿನೂ ನೀರು ಬಿದ್ದಿರಬಾರ್ದು ಆಶಾ ಇದರಲ್ಲಿ ಮರ್ತೂ ಕೂಡ. Okay. ಯಾಕಂದ್ರೆ ಇದು ನಾವು ಒಂದು 2-3 ವರ್ಷಕ್ಕೆ ಸ್ಟೋರ್ ಮಾಡಿದ್ರು ನಡೆಯುತ್ತೆ. ಸೊ ಹಾಗಾಗಿ ಹುಳ ಆಗುತ್ತೆ. ಒಂದು ಹನಿನೂ ನೀರು ಬೀಳಬಾರ್ದು ಇದರಲ್ಲಿ. ಸೊ ಇವಾಗ ಇದಕ್ಕೇನೆ ಆಶಾ ಇದ್ರ ಒಳಗಡೆನೆ ಇವಾಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ನೋಡಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀವಲ್ಲ, ಇದನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಒಣಗಿಸ್ಬಿಟ್ಟು ಹಾಕೊಂತ ಇದೀವಿ. ಅಂದ್ರೆ ಡ್ರೈ ಮಾಡ್ಕೊಂಡಲ್ಲ, ನೀರೆಲ್ಲ ಒಂಚೂರು ಇರಬಾರ್ದು ಆ ಥರ ಹಾಕೊಂಡಿದೀವಿ. ಇದು ಆಶಾ ಒಂದು 4 ಸೂಡು ಕೊತ್ತಂಬರಿ ಸೊಪ್ಪಿದೆ, ಅಂದ್ರೆ 4 ಕಟ್ಟು. 4 ಕಟ್ಟು. ಇವಾಗ ಒಂದ್ಸರ್ತಿ ಜಸ್ಟ್ ಇದು ಈರುಳ್ಳಿ ಜೊತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಸೆಪ್ರೇಟೇ ಹಾಕೋಬಹುದು, ಕೊತ್ತಂಬರಿ ಸೊಪ್ಪು ಸೆಪ್ರೇಟ್ ಹಾಕೋಬಹುದು, ಈರುಳ್ಳಿ ಸೆಪ್ರೇಟ್ ಹಾಕೋಬಹುದು. ಬಟ್ ಏನಾಗುತ್ತಂದ್ರೆ ಇದು ಕರೆಕ್ಟಾಗಿ ಬಾಯಿಯಲ್ಲಿ ಸಿಕ್ಕಿ ಚೆನ್ನಾಗಿ ಸಣ್ಣ ಆಗುತ್ತೆ. ಹೌದು. ಸೊ ಇವಾಗ ಇದರಿಂದ ಒಂದೊಂದು ಸ್ಪೂನ್ ತಗೊಂಡು ಆಶಾ ನಾವು ಮಿಕ್ಸಿ ಜಾರಕ್ಕೆ ಹಾಕೋತೀವಿ. ಮತ್ತೆ ಅದನ್ನ ರುಬ್ಕೊಬೇಕಾ? ಸಣ್ಣಗೆ ರುಬ್ಕೋಬೇಕಿದು. ಓಕೆ. ಸೊ ನೋಡಿ ಇವಾಗ ನಾವು ಇದನ್ನ ಸಣ್ಣದಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ಥರ ಸಣ್ಣದಾಗಿ ನಾವು ರುಬ್ಕೊಂಬರ್ಬೇಕು. ನಾವು ಬರೀ ಕೊತ್ತಂಬರಿ ಸೊಪ್ಪನ್ನೇ ರುಬ್ಕೊಂಡ್ರೆ ಈ ಥರ ಪೇಸ್ಟ್ ಆಗಲ್ಲ. ಅದಕ್ಕೆ ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ರುಬ್ಕೊಂಡಿರೋದು. ನೋಡಿ ಏನಾಗುತ್ತಂದ್ರೆ ಈರುಳ್ಳಿದ್ನು ಸಾಫ್ಟ್ನೆಸ್ ಇರುತ್ತೆ, ಒಳಗಡೆ ಎಣ್ಣೆ ಇರುತ್ತಲ್ಲ ಆಶಾ. ಹೌದು. ಇಷ್ಟು ನೀಟಾಗಿ ಇದು ನಾವು ರುಬ್ಕೋಬಹುದು. ಸೊ ಇದು ತುಂಬಾ ಫೈನ್ ಆಗಿ ನೀವು ರುಬ್ಕೋಬೇಕು, ತುಂಬಾ ಫೈನ್ ಪೇಸ್ಟ್. ಅದನ್ನ ಈ ಖಾರದೊಳಗಡೆ ಹಾಕೊಬೇಕಲ್ವಾ? ಇದೇ ಖಾರದ ಒಳಗಡೆ ಹಾಕೊಳ್ಳೋಣ. ಇವಾಗ ಅದೇ ತರ ಆಶಾ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ಇದೆಲ್ಲಾನು ಅದೇ ತರ ರುಬ್ಕೊಂಡು ಬರ್ಬೇಕು. ಓಕೆ. ಎಲ್ಲದನ್ನು ಅದೇ ತರ ರುಬ್ಕೊಂಬರೋಣ. ಹೌದು. ಇದು ಲಾಸ್ಟ್ ರುಬ್ಕೊಂಡ್ ಬಂದಿದ್ಯಾ ಪ್ರತಿಭಾ? ಹೌದು. ನೋಡಿ ಇದು ಲಾಸ್ಟ್ ಆಚಾ ಎಲ್ಲದನ್ನು ಅದೇ ತರ ರುಬ್ಕೊಂಡು ಬಂದಿರೋದು ಆಶಾ. ಓಕೆ. ಇವಾಗ ಇದನ್ನ ಬಿಸಿ ಇರುತ್ತಲ್ಲ, ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದ್ರ ಒಳಗಡೆ. ಸೊ ನೋಡಿ ಎಷ್ಟು ಫೈನ್ ಆಗಿ ಪೇಸ್ಟ್ ಆಗಿದೆ. ನೀವು ಬರೀ ಕೊತ್ತಂಬರಿ ಸೊಪ್ಪು ಸೆಪರೇಟ್ ಆಗಿ ಹಾಕ್ತೀವಿ ಅಂದ್ರೆ ಅದು ಸಣ್ಣದಾಗಿ ಪುಡಿ ಆಗಲ್ಲ, ಯಾಕಂದ್ರೆ ಅದಕ್ಕೆ ನೀರ್ ಬೇಕಾಗುತ್ತೆ. ಸೊ ಇವಾಗ ಈರುಳ್ಳಿ ಜೊತೆ ಅಂದ್ರೆ ಚೆನ್ನಾಗಿ ಈರುಳ್ಳಿದ್ನು ಇದನ್ನ ಬಿಟ್ಟಿರುತ್ತಲ್ಲ ಆಯಿಲ್, ಸೊ ಹಂಗಾಗಿ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ಅದೇ ಮಿಕ್ಸಿ ಜಾರ್ ತಗೊಂಡಿದ್ಯಾ ಪ್ರತಿಭಾ? ನೆಕ್ಸ್ಟ್ ಏನ್ ಹಾಕ್ತೀಯಾ? ಅದಕ್ಕೆ ನಾವು ಕರ್ಕೊಂಡು ಇಟ್ಕೊಂಡಿದೀವಲ್ಲ ಕೊಬ್ಬರಿನ, ಇವಾಗ ಈ ಕೊಬ್ಬರಿನ ರುಬ್ಕೊಂಡು ನಾವು ಬರೋಣ ಆಶಾ. ಪುಡಿ ಪುಡಿ ಆಗಲ್ಲ? ಪುಡಿ ಪುಡಿ ಅಲ್ಲ, ಇದು ಫುಲ್ ಎಣ್ಣೆ ಬಿಡುತ್ತೆ, ಫುಲ್ ಫೈನ್ ಪೇಸ್ಟ್ ಆಗುತ್ತೆ ಇದನ್ನು ಕೂಡ. ಸೊ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಬೇಕು. ಸೊ ಸೇಮ್ ಒಂದೇ ಮಿಕ್ಸಿ ಜಾರಲ್ಲಿ ನಮ್ದೆಲ್ಲ ಮಸಾಲೆ ಖಾರ ಆಗುತ್ತೆ. ಇದನ್ನ ರುಬ್ಕೊಂಡು ಬರೋಣ. ಸೊ ನೋಡಿ ಇಲ್ಲಿ ಕೊಬ್ಬರಿನೂ ಕೂಡ ನಾವು ರುಬ್ಕೊಂಡು ಬಂದಿರೋದು. ಎಷ್ಟು ಚೆನ್ನಾಗಿದೆ ನೋಡು ಪ್ರತಿಭಾ. ಈ ತರ ಎಣ್ಣೆ ಬಿಡುತ್ತೆ ನೋಡಿ ಆಶಾ. ಓಕೆ. ಕೊಬ್ಬರಿನ ಇನ್ನೂ ಜಾಸ್ತಿ ಎಣ್ಣೆ ಹಾಕಿದ್ರೆ ಇನ್ನೂ ಜಾಸ್ತಿ ಎಣ್ಣೆ ಬಿಡುತ್ತೆ. ಅದೇ ನಾನು ಈ ಮಸಾಲಾ ಖಾರ ಈ ಕಲರ್ ಬರ್ಬೇಕಲ್ಲ ಅನ್ಕೊಂಡೆ. ಹೌದು, ಈ ಕೊಬ್ಬರಿಯಿಂದಾನೇ ಬರೋದಲ್ಲ? ಹೌದು. ಸೊ ಇವಾಗ ನಾವಿದು ಕೊಬ್ಬರಿನ ಅದೇ ಬಾಣಲಿಯಲ್ಲಿ ಹಾಕೊಳ್ಳೋಣ. ಓಕೆ. ಹಾಕೊಂಡು ಬಂದಿದ್ವೆಲ್ಲ ಕೊಬ್ಬರಿನ ಅದನ್ನು ಇದೇ ಬಾಣಲಿಯಲ್ಲಿ ಹಾಕೊಳ್ಳೋಣ. ಓಕೆ. ಸೊ ಇದೇ ತರ ಆಶಾ ಎಲ್ಲ ಕೊಬ್ಬರಿನೂ ನಾವು ರುಬ್ಕೊಂಡು ಬರೋಣ. 2 kg ಕೊಬ್ಬರಿ ನಾವು ಇಟ್ಟಿದ್ವಿ ಆಯಿಲ್ ಅಲ್ಲಿ. ಸೊ ಅದೆಲ್ಲಾನು ಇದೇ ತರ ರುಬ್ಕೊಂಡು ಬರೋಣ. ಓಕೆ. ಸೊ ನೋಡಿ ಎಲ್ಲದನ್ನು ಅದೇ ತರ ಮಾಡ್ಕೊಂಡು ಬಂದಿರೋದು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ. ಹೌದು. ಸೊ ಇವಾಗ ಕೊಬ್ಬರಿ ಆಯ್ತು, ಎಲ್ಲ ಮಸಾಲೆ ಆಯ್ತು. ಈಗ ಲಾಸ್ಟ್ ಇನ್ನ ಒಂದು ಅಂದ್ರೆ ನಾವು ಕರಿಬೇವನ್ನ ಕರ್ದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಆಶಾ, ಇವಾಗ ಇದು ಕರಿಬೇವನ್ನು ಕೂಡ ಮಿಕ್ಸಿಗೆ ಹಾಕೊಂಡು ಇದೇ ತರ ಸಣ್ಣದಾಗಿ ರುಬ್ಬಿಟ್ಟು ಇದ್ರೊಳಗಡೆ ಹಾಕೊಳ್ಳೋಣ. ಸೊ ನೋಡ ಆಶಾ, ಕರಿಬೇವನ್ನು ಈ ತರ ಫುಲ್ ಎಣ್ಣೆ ಬಿಟ್ಟಿರುತ್ತೆ, ಯಾಕಂದ್ರೆ ಎಣ್ಣೆಯಲ್ಲಿ ಕರ್ದಿದ್ವಲ್ಲ. ಸೊ ಇವಾಗ ಈ ಕರಿಬೇವನ್ನು ಈ ತರ ಫೈನ್ ಆಗಿ ನಾವು ರುಬ್ಕೊಂಡು ಅದ ಎಣ್ಣೆ ನೀರ್ ಹಾಕಿಲ್ಲ ಪ್ರತಿಭಾ? ಇಲ್ಲ, ಇದಕ್ಕೊಂದು ಹನೇನು ನೀರ್ ಬಿಡೋಂಗಿಲ್ಲ ಆಶಾ ಎಲ್ಲಿಂದನು. ಮಕ್ಕಳು ಕೂಡ ಕೈ ತಕೊಂಡು ಇದ್ರ ಒಳಗಡೆ ಹಿಂಗ್ ನೀರ ಕೈನ ಶಿಂಬಿಸಿದ್ರು ಅದು ಕುಳ ಬಂದ್ಬಿಡುತ್ತೆ. ಹಂಗಾಗಿ ಭಾರಿ ಕೇರ್ಫುಲ್ ಆಗಿ ಮಾಡೋದು ನಾವು ಖಾರನ. ಸೊ ನೋಡಿ ಇವಾಗ ಇಷ್ಟೆಲ್ಲ ಆಯ್ತಲ್ಲ ಆಶಾ, ಇಷ್ಟೆಲ್ಲ ಆದ ನಂತರ ಇದನ್ನ ನಾವು ಈಗ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲಾನು ಹಸಿ ಖಾರನ ಈ ತರ ಒಣ ಖಾರದ ಜೊತೆಗೆ ಮಿಕ್ಸ್ ಮಾಡಬೇಕು. ಹೌದು. ನೋಡಿ ಕೈಯಿಂದ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರಿಗಾದ್ರೆ ಖಾರ ಜಾಸ್ತಿ ಆಗಿ ಬರಲ್ಲ ಅಂದ್ರೆ ಆಶಾ, ಸ್ಪೂನಿಂದನೂ ಕೂಡ ನೀವು ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಕೈಗೆ ಗ್ಲೌಸ್ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಕೈಯಿಂದ ಇಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ನೋಡಿ ಬಂದಿದೆಯಲ್ಲ ಆಶಾ ಪರ್ಫೆಕ್ಟ್ ಕಲರು. ಹೌದು, ಬಟ್ ಇದು ಇನ್ನ ಕಂಪ್ಲೀಟ್ ಆಗಿಲ್ಲ. ಇವಾಗ ಏನ್ ಮಾಡೋದು ಅಂದ್ರೆ ಅದು ಒಂದೊಂದು ಹಿಡಿ ಮಿಕ್ಸಿ ಜಾರಕ್ಕೆ ಹಾಕೋಬೇಕು. ಒಂದೊಂದು ಹಿಡಿ 2 ಹಿಡಿನ ನಾವು ಮಿಕ್ಸಿ ಜಾರಕ್ಕೆ ಹಾಕೋಬೇಕು. ಸೊ ನೋಡಿ ಆ ಥರ ಮಿಕ್ಸಿ ಜಾರಕ್ಕೆ ಹಾಕೊಂಡು ಆನು ಆಫ್ ಮಾಡಿದರೆ ನಾವು ಇದನ್ನ ಮಸಾಲೆ ಖಾರ ರೆಡಿ. ಸೊ ಇನ್ನೊಂದು ಸರ್ತಿ ನಾವು ಇದನ್ನ ಮಿಕ್ಸಿಗೆ ಹಾಕೋಬೇಕು. ಸೊ ನೋಡಿ ಆಶಾ ಮಿಕ್ಸಿಗೆ ಹಾಕೊಂಡು ಬಂದ್ವಲ್ಲ, ಇವಾಗ ಇದೆಲ್ಲಾನು ಒಂದು ಡಬ್ಬಿಯಲ್ಲಿ ಹಾಕೋಣ.
ಸೊ ಅಥೆಂಟಿಕ್ ಉತ್ತರ ಕರ್ನಾಟಕದ ಮಸಾಲೆ ಖಾರ. ಆಮೇಲೆ ನೋಡಿ ಹಿಂಗ್ ಇಡೀ ಮಾಡಿದ್ರೆ ಹಿಂಗ್ ಮುದ್ದೆ ಆಗ್ಬೇಕು. ಮುದ್ದೆ ಆಗ್ಬೇಕಾ? ಅವಾಗ ಇದು ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಇದು 2 ವರ್ಷ ಇಟ್ಟಿದ್ರು ಏನು ಆಗಲ್ಲ. ಸೊ ಇದೇ ತರ ಈಗೆಲ್ಲ ಮಸಾಲೆ ಖಾರನು ಮಿಕ್ಸಿಗೆ ಹಾಕೊಂಡ್ ಬರೋಣ. ಓಕೆ, ಎಲ್ಲದೂ ಮಿಕ್ಸಿಗೆ ಹಾಕೊಂಡಿದ್ಯಾ ಪತಿ? ಹೌದು, ಇದೊಂದು ಲಾಸ್ಟ್ ಟ್ರಿಪ್. ಸೊ ನೋಡಿ 2.5 kg ಮಸಾಲೆ ಖಾರ ನಾಶ ಇಷ್ಟಕ್ಕೊಂದಾಗಿದೆ. ಈರುಳ್ಳಿ ಅದೆಲ್ಲ ಸೇರಿ ನೀವು ಇಷ್ಟು ಮಾಡ್ಕೊಂಡು 2 ವರ್ಷ ನೆಮ್ಮದಿ ಹೆಂಗಿರ್ಬೇಕು. ಹೌದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈ ತರ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ ಆಶಾ, ಈ ತರ ಒಂದೊಂದು ಉಂಡೆ ಕಟ್ಟನ್ನು ಇಟ್ಕೊಂಡ್ ಬಿಡ್ತಾರೆ. ಯಾಕಂದ್ರೆ ಒಳಗಡೆ ಎಣ್ಣೆ ಅಂಶನ ಕಡಿಮೆ ಆಗಬಾರ್ದು ಅಂತೇಳಿ. ಸೊ ಇದನ್ನ ಇವಾಗ ಫುಲ್ ಅರೆತಾಶ ಇವಾಗ ಮಿಕ್ಸಿಗೆ ಹಾಕಿದ್ರು ಚೆನ್ನಾಗಿ ಹಂಗೆ ಗಾಳಿಗೆ ಬಿಟ್ಟಿದ್ದೀವಲ್ಲ. ಸೊ ಹಂಗಾಗಿ ಇದನ್ನ ಇಲ್ಲೊಂದು ಡಬ್ಬಿ ಇಟ್ಕೊಂಡಿದ್ದೀನಿ ನಾನು, ಏರ್ ಟೈಟ್ ಕಂಟೈನರ್. ನೀವು ಬೇಕಂದ್ರೆ ಚೆನ್ನಾಗಿರೋದು ಟಪರ್ವೇರ್ದು ಅಥವಾ ಚೆನ್ನಾಗಿರೋದು ಡಬ್ಬಿನ ಯೂಸ್ ಮಾಡಿ. ಡ್ರೈ ಇರಬೇಕು. ಇವಾಗ ಆ ಡಬ್ಬಕ್ಕೆ ಹಾಕೊಳ್ತೀಯ ನೀನು? ಹೌದು, ನಾನು ಈ ತರ ಡಬ್ಬಿಗಳಿಗೆ ಹಾಕೊಂಡು ಆಶಾ ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ ಬಿಡ್ತೀನಿ. ಸೊ ನೋಡಿ ನಮ್ದು 2 ಮಸಾಲೆ ಖಾರ ಮಾಡಾಗಿದೆ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ, ಇದು ಒಣ ಮಸಾಲೆ ಖಾರ. ಇದು ಆದ್ರೂ 4 ವರ್ಷ ಇಟ್ಕೋಬಹುದು, ಇದನ್ನಾದ್ರೂ 2 ವರ್ಷ ಇಟ್ಕೋಬಹುದು. ಸೊ ಏನು ಆಗಲ್ಲ. ನೀವು ಫ್ರಿಜ್ಜಿಗೆ ಸ್ಟೋರ್ ಮಾಡಿದ್ರೆ ಮಾತ್ರ ನಿಮ್ಗೆ 3 ವರ್ಷ 4 ವರ್ಷನೂ ಏನೂ ಆಗಲ್ಲ. ಬಟ್ ಒಂದ್ಸರ್ತಿ ಮಾಡಿದ್ರೆ ನೀವು 1.5-2 ವರ್ಷನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀವು ಲೆಸ್ ಕ್ವಾಂಟಿಟಿಯಲ್ಲಿನೂ ಕೂಡ ಮಾಡ್ಕೋಬಹುದು. ನಿಮ್ಮ ಹತ್ರ ಈ ತರದ ಮಸಾಲೆ ಖಾರ ಕಂಪ್ಲೀಟ್ ಆದ್ರೆ ಇದೇ ಮಸಾಲೆಯಲ್ಲಿ ನಾವು ಏನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಹಾಕೊಂಡಿವಲ್ಲ ಆವಾಗ ನೀವು ಮಿಕ್ಸಿ ಮಾಡಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಸೊ ಇದು ಹೆಂಗೈತಂದ್ರೆ 2 in 1 ನಮ್ಮ ರೆಸಿಪಿಗಳಾಗಿದೆ. 2 ತರ ಮಸಾಲೆ ಖಾರನ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಈ ಉತ್ತರ ಕರ್ನಾಟಕದ ಮಸಾಲೆ ಖಾರ ರೆಸಿಪಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.